ಎಲ್ಲ ಕನ್ನಡ ಮನಸ್ಸುಗಳಿಗೆ ನಮಸ್ಕಾರ. ನೀವು ನೋಡ್ತಾ ಇದ್ದೀರಿ ಬಿಬಿ ನ್ಯೂಸ್ ಕನ್ನಡ. ಇದು ಈ ಕ್ಷಣದ ಸುದ್ದಿ ವಿಶೇಷ. ನಾನು ಅಕ್ಷತಾ. ಸಮೀಕ್ಷೆ ವಿಚಾರದಲ್ಲಿ ಸಿದ್ದರಾಮಯ್ಯ ಇನ್ಫೋಸಿಸ್ ಸುಧಾಮೂರ್ತಿಯವರ ಮೇಲೆ ಗರಂ ಆಗಿದ್ದಾರೆ. ಇನ್ಫೋಸಿಸ್ನವರೇನು ಬೃಹಸ್ಪತಿಗಳ ಅಂತ ಟಾಂಗ್ ಕೂಡ ಕೊಟ್ಟಿದ್ದಾರೆ. ಇಷ್ಟಕ್ಕೂ ಸಿಎಂ ಹಾಗೂ ಸುಧಾಮೂರ್ತಿಯವರ ನಡುವೆ ಆಗಿದ್ದೇನು? ಇಲ್ಲಿದೆ ಒಂದು ಸ್ಪೆಷಲ್ ರಿಪೋರ್ಟ್. ಜಾತಿ ಜನಗಣತಿ ವಿಚಾರದಲ್ಲಿ ಸುಧಾಮೂರ್ತಿಯವರ ಹೇಳಿಕೆ ಸಿದ್ದರಾಮಯ್ಯನವರನ್ನು ಕೆರಳಿಸಿದೆ. ಇನ್ಫೋಸಿಸ್ ಸುಧಾಮೂರ್ತಿ ಹಾಗೂ ನಾರಾಯಣಮೂರ್ತಿಯವರು ಸಾಮಾಜಿಕ ಹಾಗೂ ಶೈಕ್ಷಣಿಕ ಸಮಿತಿಗೆ ಮಾಹಿತಿ ನೀಡೋದಿಲ್ಲ ಅಂತ ಸಮೀಕ್ಷೆಯನ್ನ ತಿರಸ್ಕಾರ ಮಾಡಿದ್ದರು. ಈಗಾಗಲೇ ಸಮೀಕ್ಷೆ ಬಗ್ಗೆ ಸಾಕಷ್ಟು ಟೀಕೆಗಳಿವೆ, ವಿರೋಧಗಳೂ ಇವೆ. ಇದರ ನಡುವೆ ಇನ್ಫೋಸಿಸ್ನ ನಾರಾಯಣಮೂರ್ತಿ ದಂಪತಿಗಳು ಸಮೀಕ್ಷೆಯನ್ನು ತಿರಸ್ಕಾರ ಮಾಡಿದ್ದು ದೊಡ್ಡ ಸುದ್ದಿಯಾಗಿದೆ. ಮಾತ್ರವಲ್ಲ, ಸಿದ್ದರಾಮಯ್ಯನವರ ಸಮೀಕ್ಷೆಗೆ ಭಾರೀ ಡ್ಯಾಮೇಜ್ ಕೂಡ ಮಾಡಿದೆ. ಹೀಗಾಗಿ ಸಿದ್ದರಾಮಯ್ಯ ಸುಧಾಮೂರ್ತಿಯವರ ಮೇಲೆ ಕೋಪಗೊಂಡಿದ್ದಾರೆ. ಇದೇ ಕಾರಣಕ್ಕೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಯಾವ ಮುಲಾಜು ನೋಡದೆ ಇನ್ಫೋಸಿಸ್ನವರೇನು ಬೃಹಸ್ಪತಿಗಳ ಅಂತ ವ್ಯಂಗ್ಯ ಮಾಡ್ತಾ ತಮ್ಮ ಸಿಟ್ಟನ್ನು ಹೊರ ಹಾಕಿದ್ದಾರೆ. ಸಮೀಕ್ಷೆ ಅಲ್ರಿ, ಏನಾರ ಬರಿಲ್ಲಪ್ಪ ಏನಂತ ಅರ್ಥ ಆಗಿದೆ ಅವ್ರಿಗೆ ಅರ್ಥ ಆಗದಿಲ್ಲ. ನಾವೇನು ಮಾಡೋದು? ನಾವು 20 ಸಾರಿ ಹೇಳಿದ್ವಿ, ಇದು ಹಿಂದುಳಿದ ಸಮೀಕ್ಷೆ ಅಲ್ಲ, ಗೊತ್ತಾಯ್ತಾ? ಇದು ದಿ ಪಾಪ್ಯುಲೇಷನ್ ಸಮೀಕ್ಷೆ. ಸಿದ್ದರಾಮಯ್ಯನವರ ಸಿಟ್ಟಿಗೆ ಇದೊಂದೇ ಕಾರಣವೂ ಅಲ್ಲ. ಸುಧಾಮೂರ್ತಿಯವರು ಬಿಜೆಪಿಯಿಂದ ರಾಜ್ಯಸಭೆಗೆ ಆಯ್ಕೆಯಾಗಿದ್ದಾರೆ. ಹಾಗಾಗಿ ಅವರು ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಹೇಳಿಕೆ ಕೊಟ್ಟಿದ್ದಾರೆ ಅನ್ನೋ ಭಾವನೆಯು ಸಿದ್ದರಾಮಯ್ಯನವರಿಗಿದೆ. ಅದರಲ್ಲೂ ಸಿದ್ದರಾಮಯ್ಯ ಸದಾ ವಿರೋಧ ಮಾಡೋ ನರೇಂದ್ರ ಮೋದಿಯವರನ್ನ ಸುಧಾಮೂರ್ತಿ ಸಮರ್ಥನೆ ಮಾಡೋದರ ಬಗ್ಗೆಯೂ ಸಿದ್ದರಾಮಯ್ಯನವರಿಗೆ ಒಳಗೊಳಗೆ ಅಸಹನೆ ಇದೆ. ಹೀಗಿರುವಾಗ ಗೊಂದಲದ ಗೂಡಾಗಿರುವ ಸಮೀಕ್ಷೆಯನ್ನು ತಿರಸ್ಕರಿಸಿದ ಸುಧಾಮೂರ್ತಿಯವರ ಮೇಲೆ ಸಹಜವಾಗಿಯೇ ಕೋಪ ಬಂದಿದೆ. ಅದರಲ್ಲೂ ಇತ್ತೀಚೆಗೆ ಐಟಿ ದಿಗ್ಗಜರು ಬೆಂಗಳೂರಿನ ರಸ್ತೆ ಹಾಗೂ ಟ್ರಾಫಿಕ್ ಜಾಮ್ನ ಬಗ್ಗೆ ನೆಗೆಟಿವ್ ಆಗಿ ಮಾತಾಡ್ತಾ ಇದ್ದಾರೆ. ಇದು ರಾಷ್ಟ್ರ ಹಾಗೂ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಕರ್ನಾಟಕದ ಮಾನ ಹರಾಜಾಗೋ ಹಾಗೆ ಮಾಡಿದೆ. ಇದೆಲ್ಲವೂ ಸರ್ಕಾರಕ್ಕೆ ಮುಜುಗರ ತಂದಿದೆ. ಮೊದಲೇ ಕುರ್ಚಿ ಅಲ್ಲಾಡ್ತಾ ಇರೋ ಟೆನ್ಷನ್ನಲ್ಲಿರೋ ಸಿದ್ದರಾಮಯ್ಯನವರಿಗೆ ಸುಧಾಮೂರ್ತಿಯವರ ಹೇಳಿಕೆ ಕೆರಳಿಸಿದ್ದರಲ್ಲಿ ಆಶ್ಚರ್ಯ ಏನಿಲ್ಲ. ಹಾಗಾಗಿ ಸಾಫ್ಟ್ ಸುಧಾಮೂರ್ತಿಯವರ ಮೇಲೆ ಸಿದ್ದರಾಮಯ್ಯ ಸ್ಟ್ರಾಂಗ್ ಆಗಿ ಖಾರವಾಗಿ ಪ್ರಹಾರ ಮಾಡಿದ್ದಾರೆ. ನೋಡಿದ್ರಲ್ಲ, ಸದ್ಯಕ್ಕೆ ಸಮೀಕ್ಷೆಯ ಸಮರ ಮುಗಿಯೋ ಹಾಗೆ ಕಾಣೋದಿಲ್ಲ. ಒಟ್ಟಾರೆಯಾಗಿ ಸಮೀಕ್ಷೆ ಹೆಸರಿನ ಜಾತಿ ಗಣತಿ ಸಿದ್ದರಾಮಯ್ಯನವರಿಗೆ ಮುಳುವಾಗೋ ಎಲ್ಲಾ ಲಕ್ಷಣಗಳಂತೂ ಕಾಣ್ತಾನೆ ಇದೆ. ಇದು ಈ ಕ್ಷಣದ ಸುದ್ದಿ ವಿಶೇಷ. ನೋಡ್ತಾರೆ ಬಿಬಿ ನ್ಯೂಸ್ ಕನ್ನಡ. ಇದು ಕನ್ನಡಿಗರ ಧ್ವನಿ.